ಪ್ರೀತಿಯ ವೀಕ್ಷಕರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಷ್ಟ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ಯಾರು. ಅಷ್ಟ ಅಂದ್ರೆ ಎಂಟು ಗ್ಯಾರಂಟಿಗಳ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳನ್ನು ಸುಧಾರಿಸುವ ಮೂಲಕ ಆ ಶಾಲೆಗಳನ್ನು ಮಕ್ಕಳಿಗೆ ಆಕರ್ಷಕವಾಗಿ ಮಾಡಿ ಅಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಉತ್ತಮಪಡಿಸುವುದಕ್ಕಾಗಿ ಈ 8 ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ಯಾರು. ಆ 8 ಗ್ಯಾರಂಟಿಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ. ನೋಡ್ರಿ, 1ನೇ ಗ್ಯಾರಂಟಿ, ಶಿಕ್ಷಕರ ಕೊರತೆ ಇನ್ನಿಲ್ಲ. 5ನೇ ತರಗತಿಯವರೆಗೆ ತರಗತಿಗೊಬ್ಬರು ಹಾಗೂ 6ನೇ ತರಗತಿಯಿಂದ ವಿಷಯಕ್ಕೊಬ್ಬರಂತೆ ಶಿಕ್ಷಕರ ನೇಮಕ. ಶಿಕ್ಷಕರ ಕೊರತೆ ಇನ್ನೂ ಇರುವುದಿಲ್ಲ ಅಂತ ಹೇಳ್ಯಾರ. 5ನೇ ತರಗತಿ ತನಕ ಅಂದ್ರೆ ಪ್ರೈಮರಿ ಸ್ಕೂಲ್ದಾಗ 1 to 5th ಒಳಗೆ ಏನಿರ್ತೈತಿ ಅಲ್ಲಿ ತರಗತಿಗೆ ಒಬ್ಬರು ಅಂದ್ರೆ ಕ್ಲಾಸಿಗೆ ಒಬ್ಬರು ಟೀಚರ್ಸ್ಗಳು ಇರ್ತಾರು. ಆಮೇಲೆ 6ನೇ ತರಗತಿಯಿಂದ ವಿಷಯಕ್ಕೊಬ್ಬರಂತೆ ಅಂದ್ರೆ ಸಬ್ಜೆಕ್ಟ್ ವೈಸ್ ಟೀಚರ್ಸ್ಗಳು ಅಲ್ಲಿ 6ನೇ ತರಗತಿಯಿಂದ 10th ಮಟ್ಟ ಇರ್ತಾರು ಅನ್ನೋದನ್ನು ಅವರು ಹೇಳ್ಯಾರು. ಪೋಷಕರು ಬಯಸುವ ಮಾಧ್ಯಮ, ಎಲ್ಲ ಶಾಲೆಗಳಲ್ಲೂ ಕನ್ನಡದ ಜೊತೆಗೆ ಇಂಗ್ಲೀಷ್ ಮಾಧ್ಯಮ ಲಭ್ಯ. ಈಗ ಏನಾಯ್ತಪ್ಪ ಅಂದ್ರೆ ಸರ್ಕಾರಿ ಶಾಲೆ ಒಳಗೆ ಕನ್ನಡ ಅಷ್ಟೇ ಕಲಿಸ್ತಾರು, ಇಂಗ್ಲೀಷ ಕಲಿಸುವುದಿಲ್ಲ ಅನ್ನುವ ಉದ್ದೇಶಕ್ಕಾಗಿ ಪೋಷಕರು ಏನು ಮಾಡ್ತಾರೋ ತಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ ಸ್ಕೂಲ್ಗಳಿಗೆ ಅಂದರೆ ಪ್ರೈಮರಿ ಸ್ಕೂಲ್ಗಳಿಗೆ ಕಳಿಸ್ತಾರೆ. ಆದ್ದರಿಂದ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ಗಳು ಅಂದ್ರೆ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಬರುವ ಸಂಖ್ಯೆ ಕಡಿಮೆ ಆಕತಿ. ಆದ್ದರಿಂದ ಪೋಷಕರ ಇಚ್ಛೆಯಂತೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇಂಗ್ಲೀಷನ್ನು ಬೋಧನೆ ಮಾಡುವ ವ್ಯವಸ್ಥೆಯನ್ನು ಮಾಡಲಾಕತಿ ಅಂತ ಹೇಳ್ಯಾರು. KPS ವಿದ್ಯಾರ್ಥಿಗಳಿಗೆ ಉಚಿತ ವಾಹನ ವ್ಯವಸ್ಥೆ. KPS ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಪಡೀತಕ್ಕಂಥ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದ್ರೆ ಅವರನ್ನು ಮನೆಯಿಂದ ಶಾಲೆಗೆ ಮತ್ತು ಶಾಲೆಯಿಂದ ಮನೆಗೆ ಉಚಿತವಾಗಿ ಕರ್ಕೊಂಡು ಹೋಗು ಬರುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಡಿಜಿಟಲ್ ಶಿಕ್ಷಣ, 1ನೇ ತರಗತಿಯಿಂದ ಕಂಪ್ಯೂಟರ್ ಹಾಗೂ 3ನೇ ತರಗತಿಯಿಂದ AI ಕಲಿಕೆ. 1ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣ ಕೊಡ್ತಾರೆ, ಕಂಪ್ಯೂಟರ್ ಎಜುಕೇಷನ್, ಮತ್ತು 3ನೇ ತರಗತಿಯಿಂದ AI ಕೌಶಲ್ಯಗಳನ್ನು ಕೂಡ ಕಲಿಸಿಕೊಡ್ತಾರೆ. 3 ವರ್ಷಗಳಲ್ಲಿ ಎಲ್ಲ KPS ಶಾಲೆಗಳಿಗೆ ಕಂಪ್ಯೂಟರ್ ಶಿಕ್ಷಕರ ನೇಮಕ. 3 ವರ್ಷಗಳಲ್ಲಿ ಎಲ್ಲ KPS ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗೆ ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾರೆ. ಕಲೆ ಮತ್ತು ದೈಹಿಕ ಶಿಕ್ಷಣ, ಸಂಗೀತ, ಕಲೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಪ್ರತ್ಯೇಕ ಶಿಕ್ಷಕರ ನೇಮಕ. ಅಂದರೆ ಆರ್ಟ್ ಮತ್ತು ಫಿಸಿಕಲ್ ಎಜುಕೇಷನ್ ಇರ್ತೈತಿ, ಅಲ್ಲಿ ಸೆಪ್ರೇಟ್ ಟೀಚರ್ಸ್ಗಳನ್ನು ಎರಡೂ ಸ್ಟ್ರೀಮ್ಗಳಿಗೆ ಕಲೆ ಮತ್ತು ಫಿಸಿಕಲ್ ಎಜುಕೇಷನ್ಗೆ ಬೇರೆ ಬೇರೆ ಟೀಚರ್ಸ್ಗಳನ್ನು ನೇಮಕ ಮಾಡ್ತಾರೆ. ಶೈಕ್ಷಣಿಕೇತರ ಹೊರೆ ಮುಕ್ತಿ, ಶಿಕ್ಷಕರು ಬೋಧನೆಗಷ್ಟೇ ಸೀಮಿತ. ಶೈಕ್ಷಣಿಕೇತರ ಹೊರೆ ಮುಕ್ತಿಪ್ಪ ಅಂದ್ರೆ ಈಗ ಟೀಚರ್ಸ್ಗಳು ಏನು ಮಾಡ್ತಾರೆ, ಬೇರೆ ಬೇರೆ ಕೆಲಸಗಳಿಗೆ ಅವರನ್ನು ಡೆಪ್ಯೂಟ್ ಮಾಡಿರ್ತಾರೋ ಆ ಕೆಲಸಗಳಿಂದ ಅವರಿಗೆ ಮುಕ್ತಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಟೀಚರ್ಸ್ಗಳನ್ನು ಜನಗಣತಿಗೆ ಅಂದರೆ ಸೆನ್ಸಸ್ ಡೇಟಾ ಕಲೆಕ್ಷನ್ಗೆ ಹಾಕಿರ್ಬೋದು, ಮತ್ತು ಎಲೆಕ್ಷನ್ ಡ್ಯೂಟಿಗೆ ಹಾಕಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳಿಗೆ ಅವ್ರನ್ನ ಹಾಕೋದ್ರಿಂದ ಅವ್ರನ್ನ ಮುಕ್ತಿ ಮಾಡ್ತಾರೆ. ಅವರು ಕೇವಲ ಟೀಚಿಂಗ್ ಅಷ್ಟು ಅವ್ರನ್ನ ಸೀಮಿತ ಮಾಡ್ತಾರೆ. ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಪೋಷಕರು ಶಿಕ್ಷಕರ ಸಭೆ ಅಂದ್ರೆ ಒನ್ಸ್ ಇನ್ ಅ ಮಂತ್ ಏನು ಮಾಡ್ಕತ್ತಪ್ಪ ಅಲ್ಲಿ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಮೀಟಿಂಗನ್ನು ಇಡ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಮಕ್ಕಳ ದೌರ್ಬಲ್ಯಗಳನ್ನು ಅರಿತು ಆ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸಕ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಸಹಾಯ ಆಕತಿ. ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ತರಬೇತಿ, 6ನೇ ತರಗತಿಯಿಂದಲೇ ವೃತ್ತಿ ಕೌಶಲ್ಯ ಶಿಕ್ಷಣ ಮತ್ತು ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ನೋಡ್ರಿ, 6ನೇ ತರಗತಿ ಹಿಡ್ಕೊಂಡ ವೃತ್ತಿ ಕೌಶಲ್ಯ ಶಿಕ್ಷಣ ಅಂದರೆ ಬೇರೆ ಬೇರೆ ಕೆಲಸಗಳ ಕುರಿತು ತರಬೇತಿಯನ್ನು ಕೊಡ್ತಾರೆ. ಮತ್ತು ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳು ಯಾವ ರೀತಿ ಇರ್ತಾವೆ, ಯಾವ ರೀತಿ ಅವನ್ನ ಓದಬೇಕು, ಅಟೆಂಡ್ ಮಾಡಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಪ್ರಾಕ್ಟಿಕಲಿ ಅವರಿಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಓಕೆ, ಈ 8 ಶಿಕ್ಷಣ ಗ್ಯಾರಂಟಿಗಳು ಸರಿಯಾಗಿ ಜಾರಿ ಬಂದರೆ ಸರ್ಕಾರಿ ಶಾಲೆಗಳು ಅಟ್ರಾಕ್ಟ್ ಆಕವು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಎನ್ರೋಲ್ ಆಗೋಕೆ ಅಡ್ಮಿಷನ್ ತೊಗೊಳಕ್ಕೆ ಸಾಧ್ಯ ಆಕತಿ.